ಲಾರಿಗಾಯಿ ಗೇಟ್ ಹಾಕಿರಲಿಲ್ಲ, ಇಲ್ಲಿವರೆಗೂ ಗೋಡೆ ಎಲ್ಲ ಕಟ್ಟಿ ಬಿಟ್ಟಿದ್ರು. ನಾನು ಊರಿಗೆ ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ನನ್ನ ಜೀವನದ ಮತ್ತೊಂದು ದಿನಕ್ಕೆ ಸ್ವಾಗತ ಸುಸ್ವಾಗತ. ಇವಾಗ ಬೆಳಗ್ಗೆ ಬೇಗ ಕೆಲಸ ಎಲ್ಲ ಮುಗಿಸಿ ಅಮ್ಮನೂರಿಗೆ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಹೋಗಿ ಸಂಜೆ ಬರೋದು ಅಂತ ಅಂದ್ಕೊಂಡು ಹೋಗಿದ್ದು. ಎಷ್ಟು ಕೆಲಸ ಇತ್ತು ಅಂತ ಅಂದರೆ ಬೆಳಗ್ಗೆ ವ್ಲಾಗ್ ಮಾಡೋದಕ್ಕೂ ಟೈಮ್ ಇಲ್ಲ. ಹಾಗಾಗಿ ಬಸ್ಸಲ್ಲಿ ಹೋಗ್ಬೇಕಾದ್ರೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ತಿಂಡಿ ಅಡುಗೆ ಎಲ್ಲ ಮಾಡಿ ನಾನು ಕೂಡ ತಿಂಡಿ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಟ್ಟೆ ತೊಳೆಯೋದಿತ್ತು, ಅದನ್ನೆಲ್ಲ ತೊಳೆದಾಕಿ ಮನೆ ಕೆಲಸ ಮುಗಿಸಿ ಇವಾಗ ಬಸ್ಸಲ್ಲಿ ಹೋಗ್ತಾ ಇದ್ದೀನಿ. ಒಂದೊಂದು ಸಲ ನಿಂತ್ಕೊಳ್ಳೋದಕ್ಕೂ ಬಸ್ಸಲ್ಲಿ ಜಾಗ ಇರೋದಿಲ್ಲ, ಅಷ್ಟು ರಶ್ ಇರುತ್ತೆ. ಬಟ್ ಇವಾಗ ನೋಡಿ ಜನನೇ ಇಲ್ಲ. ಒಂದು 4-5 ಜನ ಇದ್ದು ಅಂತ ಅಂದ್ಕೊಳ್ತೀವಿ ಅಷ್ಟೇ. ನಾನು ಹೋಗೋ ಅಷ್ಟರಲ್ಲಿ ಅಪ್ಪ ಬಂದಲ್ಲೇ ಗೇಟಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ನಾನು ಹೋಗ್ತೀನಿ ಅಂತ ಅಂದರೆ ಒಂದು ಫೋನ್ ಮಾಡಿದರೆ ಸಾಕು, ದಿನಕ್ಕೆ ಅದೆಷ್ಟು ಸಲ ಹೋಗೋ ಅಷ್ಟರಲ್ಲಿ ಫೋನ್ ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಎಲ್ಲಿದ್ಯಾ ಬಂದ್ಯಾ ಅಂತ ಫೋನ್ ಮಾಡ್ತಾನೆ ಇರ್ತಾರೆ. ನಾನು ಹೋಗೋ ಅಷ್ಟರಲ್ಲೆಲ್ಲ ಗೇಟಿಗೆ ಬಂದು ಕಾಯ್ಕೊಂಡು ನಿಂತಿದ್ರು. ಅಲ್ಲಿಂದ ಬೈಕಲ್ಲಿ ಹೋದ್ವಿ. ಮನೆಗೆ ಹೋಗೋ ಅಷ್ಟರಲ್ಲಿ ಅಮ್ಮ ಬಸ್ಸಾರು, ಕಾಳು, ರೈಸು ಎಲ್ಲ ಅಡುಗೆ ರೆಡಿ ಮಾಡಿ ಇಟ್ಟಿದ್ರು. ಚಪಾತಿ ಮಾಡ್ತಾಯಿದ್ರು ಕಲಸಿ ರೊಟ್ಟಿ ಮಾಡೋದಕ್ಕೆ ಅಂತ. ಪಾಕ ಈ ಕಡೆ ಕಾಯೋದಕ್ಕೆ ಇಟ್ಟಿದ್ರು. ಬಸ್ಸಾರು ಕಾಳು ಸೂಪರಾಗಿತ್ತು ಮಾತ್ರ. ಊಟ ತುಂಬ ಚೆನ್ನಾಗಿತ್ತು. ಹೋದ ತಕ್ಷಣ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಮಾಡಿಲ್ಲ ಅಂತಂದ್ರೂ ಅವ್ರು ಬಿಡೋದಿಲ್ಲ, ಸ್ವಲ್ಪ ತಿನ್ನು ಅಂತ. ರೊಟ್ಟಿ ಮಾಡ್ತಾಯಿದ್ರು. ಲಡ್ಡುಗೆ ರೊಟ್ಟಿ ಬೆಣ್ಣೆ ಅಂದರೆ ತುಂಬಾ ಇಷ್ಟ, ಹಾಗಾಗಿ ರೊಟ್ಟಿ ಬೆಣ್ಣೆ ತಿಂತಾಯಿದ್ಲು. ನಮ್ಮಮ್ಮ ಲಡ್ಡುಗೆ ಬೆಣ್ಣೆ ಇಷ್ಟ ಅಂತ ಪ್ರತಿ ಸಲ ಹೋಗೋ ಅಷ್ಟರಲ್ಲಿ ಸ್ವಲ್ಪ ಬೆಣ್ಣೆ ಕೂಡಿಸಿಟ್ಟಿರ್ತಾರೆ ಅವಳಿಗೋಸ್ಕರ ಅಂತ. ಮತ್ತು ಅವ್ರು ಸ್ವಲ್ಪನೂ ಕೂಡ ಅದನ್ನು ಯೂಸ್ ಮಾಡಿರೋದಿಲ್ಲ. ಅವಳು ಬಂದಾಗ ಅವಳಿಗೆ ಇಷ್ಟ, ಅವಳು ತಿನ್ನಲಿ ಅಂತ. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಈ ಥರ ಬಸ್ಸಾರು ಕಾಳುಗಳನ್ನೆಲ್ಲ ಹಾಕಿ ಬಸ್ಸಾಂಬಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಅನ್ನೋ ಅಷ್ಟರಲ್ಲಿ ಕಲಸಿ ರೊಟ್ಟಿ ಕೂಡ ರೆಡಿ ಆಯಿತು. ನಮಗೆ ಸ್ವೀಟ್ಸ್ ಇಷ್ಟ, ಅದರಲ್ಲೂ ಎಳ್ಳಲ್ಲಿ ಮಾಡಿರುವಂತಹ ಸ್ವೀಟ್ ಅಂತಂದರೆ ಸಿಕ್ಕಾಪಟ್ಟೆ ಇಷ್ಟ. ಚಿಗಣಿ ಆಗಿರ್ಬೋದು, ಎಳ್ಳೊಬಿಟ್ಟು ಆಗಿರ್ಬೋದು, ಕಲಸಿ ರೊಟ್ಟಿ, ಅಂಗ್ಳೋಳಿಗೆ, ಈ ಥರ ಕರ್ಜಿಕಾಯಿ ಎಳ್ಳಲ್ಲಿ ಏನು ಮಾಡ್ತಾರೆ ಅದೆಲ್ಲ ಇಷ್ಟ. ಲಡ್ಡುಗೂ ಸಿಕ್ಕಾಪಟ್ಟೆ ಇಷ್ಟ. ಹೋಗಿ ಚೆನ್ನಾಗಿ ಮಾತಾಡಿ ಟೈಮ್ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ತೋಟಕ್ಕೆ ಹೋಗದೆ ಅಮ್ಮ ನಾವು ಬರ್ತೀವಿ ಅಂತ ಕಾಯ್ತಾಯಿದ್ರು. ಇವಾಗ ಇದೇನು ಗೇಟ್ ನೋಡ್ತಾ ಇದ್ದೀರಾ, ಇದು ಇತ್ತೀಚೆಗೆ ಮಾಡಿಸಿದ್ದು. ಹಿಂದೆ ನಾನು ಬಂದಾಗಿದ್ದು ಗೇಟ್ ಆಗಿರಲಿಲ್ಲ, ಅಂದರೆ ಗೋಡೆ ಮಾತ್ರ ಕಟ್ಟಿದ್ರು, ಗೇಟ್ ಆಗಿರಲಿಲ್ಲ. ಇವಾಗ ಮಾಡಿಸಿದ್ದು ಕಾರಣ ಏನು ಅಂತಂದರೆ ಮಾಡಿಸೋ ಐಡಿಯಾ ಇರಲಿಲ್ಲ. ಏನು ನೀವು ಮುಂಚೆ ಎಲ್ಲ ನೋಡಿದರೆ ಆ ಥರ ಓಪನ್ನಾಗೇ ಇದ್ದಿದ್ದು. ಅಮ್ಮನ ಮನೆ ಕಳ್ಳ ಬಂದುಬಿಟ್ಟಿದ್ರು. ಆವಾಗಿಂದ ಸಿಕ್ಕಾಬಟ್ಟೆ ಭಯ. ಅಮ್ಮ ಅಂತೂ ಆಚೆನೇ ಬರ್ತಿರ್ಲಿಲ್ಲ, ಅಷ್ಟು ಭಯ ಬಿಡ್ತಾಯಿದ್ರು. ಹಾಗಾಗಿ ಈ ಥರ ಏನಾದ್ರೂ ಇದ್ದರೆ ಸೇಫ್ಟಿ ಇರುತ್ತೆ, ಹಾಗಾಗಿ ಸೇಫ್ಟಿ ಗೇಟ್ ಮಾಡಿಸಿರೋದು. ನಮ್ಮೂರಲ್ಲಿ ಕಳ್ತನ ಆಗಿರೋದೇನು ಫಸ್ಟು ಟೈಮಲ್ಲ. ಅಂತಂದರೆ ಹಸುಗಳು ಏನಾದ್ರೂ ಆಚೆಲ್ಲಿ ಕಟ್ಟಿದರೆ ಹಸುಗಳು ಕಳ್ತನ ಆಗ್ತಾಯಿತ್ತು. ಅಥವಾ ಯಾರು ಮನೇಲಿಲ್ಲ ಅಂತ ನೋಡಿಕೊಂಡು, ಅಂದರೆ ಬೆಂಗಳೂರಿಗೆಲ್ಲ ಹೋಗಿರ್ತಾರಲ್ಲ ಅಂಥವ್ರ ಮನೇಲೆಲ್ಲ ನೈಟ್ ಹೋಗಿ ಕಳ್ತನ ಮಾಡಿದರು. ಆ ಥರ ಎಲ್ಲ ನಡೆದಿದೆ. ಬಟ್ ಯಾರಿಗೂ ಆ ಥರ ತೊಂದರೆ ಏನಾಗಿರಲಿಲ್ಲ. ಕೆಲವೊಂದು ಸಲ ಹಸು ಹೊಡ್ಕೊಂಡು ಹೋಗೋದಕ್ಕೆ ಹೋಗಿ ಸಿಗಾಕೊಂಡು ಕೂಗಾಡಿದಾಗ ಬಿಟ್ಟು ಹೋಗಿರೋದು ಉಂಟು. ಆ ಥರ ಎಲ್ಲ ಆಗಿದೆ. ಬಟ್ ಈ ಥರ ಡೈರೆಕ್ಟಾಗಿ ನೋಡಿ ಎದುರಿರೋದು ನಮ್ಮ ಅಕ್ಕಪಕ್ಕದ ಮನೇಲೇ ಕಳ್ತನ ಆಗಿತ್ತು ಮುಂಚೆ ಎಲ್ಲ. ಬಟ್ ನಾವು ಅವರನ್ನ ನೋಡಿರಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಅವತ್ತು ಹೋಗಲಿಲ್ಲ, ಉಳ್ಕೊಂಡ್ವಿ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ತಿಂಡಿ ಮಾಡ್ತಾಯಿದ್ದೆ, ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಅಮ್ಮ ಅಂತೂ ಸಿಕ್ಕಾಬಟ್ಟೆ ಭಯಪಟ್ಟಿದ್ರು. ಮಿಡ್ನೈಟ್ ಆಚೆಗೆ ಬಂದುಬಿಟ್ಟಿದ್ದಾರೆ, ಅವರು ಆಚೆಗೆ ಬಂದಿದ್ದಾರೆ. ಅಷ್ಟರಲ್ಲಿ ಯಾರೋ ಕಳ್ಳ ಫುಲ್ಲು ಬೆಡ್ಶೀಟ್ ಕವರ್ ಮಾಡ್ಕೊಂಡಿದ್ದಂತೆ, ಮುಖ ಏನು ಕಾಣಿಸ್ದಂಗೆ. ಅಮ್ಮ ಬಂದಿದ್ದು ನೋಡಿದ ತಕ್ಷಣ ಹಿಂದ್ಗಡೆಯಿಂದ ಓಡಿಸ್ಕೊಂಡು ಬಂದುಬಿಟ್ಟಿದ್ದಾನೆ. ಅದು ಹೆಂಗೆ ಓಡೋಗಿ ಆಚೆ ಕದ ಹಾಕ್ಕೊಂಡಿಲ್ಲ, ಮಧ್ಯದ ಕದ ಡೋರ್ಲಾಕ್ ಹಾಕ್ಕೊಂಡ್ರು ಅನ್ನೋದೇ ಗೊತ್ತಿಲ್ಲ. ಇದಾಗಲೇ ಒಂದು 3-4 ತಿಂಗಳಾಯಿತು ಅಂತ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ಭಯಪಟ್ಟಿದ್ರು. ಆಚೆ ಬರೋದಕ್ಕೇ ತುಂಬ ಭಯಪಡ್ತಾಯಿದ್ರು. ಹಾಗಾಗಿ ಈ ಥರ ಗೇಟ್ ಇದ್ದರೆ ಅದೇನು ವಾಶ್ರೂಮು ಬಾತ್ರೂಮ್ ಎಲ್ಲ ಏನಿದೆ ಅದು ಎಲ್ಲ ಸೇರೇ ಮಾಡಿಸಿರೋದು. ಹಾಗಾಗಿ ಅವ್ರು ಎಷ್ಟೊತ್ತಿನಲ್ಲಿ ಬೇಕಾದ್ರೂ ಧೈರ್ಯವಾಗಿ ಆಚೆಗೆ ಬರಬಹುದು. ಆಚೆಗೆ ಬರದೆ ಎಷ್ಟು ದಿನ ಇರೋದಕ್ಕಾಗತ್ತಲ್ವ ಒಳಗೆ, ಹಾಗಾಗಿ ಸೇಫ್ಟಿ ಗೇಟ್ ಮಾಡಿಸಿರೋದು. ಅದು ಹಾಗೇ ಬಂದು ಹೋಗಿಲ್ಲ. ಅವ್ರು ಹೋಗಿ ಕದ ಹಾಕೊಂಡ ತಕ್ಷಣ ನೀನು ಬಲಗಡೆ ಇದ್ದಿದ್ಯಾ, ಬಚಾವಾಗಿದೆಯಾ, ಹೋಗು ಅಂತ ಜೋರಾಗಿ ಹೇಳಿ ಹೋಗಿರೋದು. ಆ ಸೆಂಟೆನ್ಸ್ ಎಲ್ಲ ಕೇಳಿಸ್ಕೊಂಡ್ಬಿಟ್ಟಿದ್ದಾರೆ. ಹಿಂದ್ಗಡೆಯಿಂದ ಓಡಿಸ್ಕೊಂಡು ಬಂದಿರೋದು ಇದನ್ನೆಲ್ಲ ಕೇಳಿ ಸಿಕ್ಕಾಬಟ್ಟೆ ಭಯಪಟ್ಟಿದ್ದಾರೆ. ಒಬ್ಬೊಬ್ರು ಏನಾದ್ರೂ ಇದ್ದಾಗ ಈ ಥರ ಆದರೆ ಎಷ್ಟು ಭಯ ಆಗುತ್ತಲ್ವ. ಅಪ್ಪ ಇದ್ದರೂ ಇಲ್ಲ ಅಂತಲ್ಲ, ಅವ್ರು ಒಳಗಡೆ ಇದ್ದರು. ಇದೆಲ್ಲ ಆಚೆಗೆ ಹೋದ ಮೇಲೇ ಗೊತ್ತಾಗಿರೋದು ಅಪ್ಪನಿಗೂ ಕೂಡ. ಏನು ಬರ್ತಾರೆ KNEDNL KN ಈಶ್ವರಪ್ಪ, ದೀಕ್ಷಿ, ನಿತ್ಯ, ಲಹರಿ.
ನಿಮ್ಮ ಅಪ್ಪ ನಂಗೆ ಬರೆಯಕ್ಕೆ ಕೊಟ್ಟಿದ್ದ ಇಂಥದ್ದು ಗೊತ್ತಲ್ಲ ಅದು ನೋಡಿದ್ರೆ ಗೊತ್ತಾಗ್ತಿದ್ದ ಓಹೋ ಅದಕ್ಕೇನ ಅವ್ರು ಪೇಂಟ್ ಹೊಡ್ತಿತ್ತಲ್ಲ ಇದಕ್ಕೆ ಅವಾಗ ಬರ್ದಿರೋದು ದೊಡ್ಡ ದೊಡ್ಡದಾಗಿ ಹೊಡೆದು ಬಿಡ್ಬೇಕಾದ್ರೆ ಕೊಬ್ಬು ಇದಾಕವಂತೆ ಮತ್ತೆ ಹೊಡಿಬೇಕು. ಒಬ್ಬ ಹೊಡ್ಸೋದು ಬೇರೆ ಬಣ್ಣವ ಇದು ಹೊಡ್ಲೇಬೇಕಂತ ಕೊಬ್ಬನಾಗ ಇದು ಮಾಡ್ತಾರೆ. ಎಂತದವ ನಾ ಕೂಗು ಬತ್ನಿ ಡೈಲಿ ಮ್ಯಾಟ್ ತೊಳಿತ್ಯಾ ಅದನ್ನ ಮತ್ತೆ ನೀರು ತೊಡಿಬೇಕು. ಹಂಗಲ್ಲ ನೀರು ಆಚೆಗೆ ಹೋಗೋದಾದ್ರೆ ಎಷ್ಟು ನೀರು ಇದ್ರೂ ಕ್ಲೀನ್ ಮಾಡಿರೋ ಹೋಗೋದು. ಇವಾಗ ನೀರನ್ನು ಮತ್ತೆ ಹೊಡಿಬೇಕು. ಬಿಡಮ್ಮ ಹಂಗೆ ಏನಾಗುತ್ತೆ ಅಷ್ಟನ್ನು ಏನು ಕುಜಕ್ಕೆ ಹೋಗ್ತೀಯ. ನಾವೇನು ಡೈಲಿ ಎಲ್ಲ ಏನು ಮ್ಯಾಟ್ ತೊಳೆಯಲ್ಲ. ನನ್ನ ರೊಟೀನ್ ನೀವೇನು ನೋಡಿರ್ತೀರ ಸೇಮ್ ನಮ್ಮ ಅಮ್ಮಂದು ಕೂಡ 90% ರೊಟೀನ್ ಅದೇ ಆಗಿರುತ್ತೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಂಗೆ ಇಲ್ಲಿ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ, ಅಷ್ಟು ಬಿಸಿಲಿಗೆ ಏನಪ್ಪ ಒಂಥರ ಬೆಳಕು ಬರ್ತಾ ಇದೆಯಲ್ಲ, ಹಾಗಾಗಿ ಕಣ್ಣೇ ಮುಚ್ಚೋ ಥರ ಆಗ್ತಾಯಿದೆ. ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಮ್ಮ ಮನೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಅಮ್ಮನ ಮನೆಗೆ ಬಂದೆ. ನನಗೆ ಜಾಸ್ತಿ ಏನು ವೀಡಿಯೋನೇ ಮಾಡಲಿಲ್ಲ, ಪೀಸ್ಫುಲ್ಲಾಗಿತ್ತು, ಒಂಥರ ರೆಸ್ಟು ಚೆನ್ನಾಗಿತ್ತು. ನಿನ್ನೆ ನಾನೇನು ವೀಡಿಯೋ ಮಾಡ್ಬೇಕಂತ ನನಗೆ ಅನಿಸಿಲ್ಲ. ಇದು ಸ್ಟಿಕ್ಕರ್ ಸ್ವಲ್ಪ ದೊಡ್ಡದಾಯಿತು ಅಂತ ಅಂದ್ಕೊಳ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಇವಾಗ ಹೊರಡ್ತಾ ಇದ್ದೆ. ಪ್ರತಿ ಸಲ ಬಂದಾಗ್ಲೂ ಬಂದು ಹೋಗ್ತೀನಿ. ಇವತ್ತು ವಾಪಸ್ ಊರಿಗೆ ಹೋಗ್ತೀವಿ. ಒಂದೇ ದಿನ ಇದ್ದಿದ್ದು, ನೆನ್ನೆ ಮಧ್ಯಾಹ್ನ ಬಂದೆ, ಇವತ್ತು ಮಧ್ಯಾಹ್ನ ಅಷ್ಟರಲ್ಲೆಲ್ಲ ಹೋಗ್ತೀನಿ. ಒಂದೇ ದಿನ ಇದ್ದಂಗೆ ಆಗಿತ್ತು, ಇದ್ದಂಗೆ ಅನ್ನಿಸ್ತಿಲ್ಲ. ನಾನು ಹೋದ ಸಲ ಬಂದಾಗ ವ್ಲಾಗಲ್ಲಿ ತೋರಿಸಿದ್ದೆ ಬಾತ್ರೂಮ್ ಮನೆ ಆಗಿದೆ, ಬಾತ್ರೂಮ್ ಮನೆ ಆಗಿದೆ. ಅದು ಗೇಟ್ ಆಗಿರಲಿಲ್ಲ, ಇಲ್ಲಿವರೆಗೂ ಗೋಡೆ ಎಲ್ಲ ಕಟ್ಟಿಬಿಟ್ಟಿದ್ರು. ನಾನು ಊರಿಗೆ ಹೊರಟಿದ್ನಲ್ಲ ಅವತ್ತು ಅದ್ರದ್ದು ಡೋರು ಎಲ್ಲ ತರಿಸಿದ್ದು. ಇವಾಗ ನಾವು ಬರೋ ಅಷ್ಟರಲ್ಲಿ ಗೇಟ್ ಆಗಿ ಸೇಫ್ಟಿ ಗೇಟ್ ಆಗಿದೆ. ಒಳಗಿಂದ ಡೋರ್ ಲಾಕ್ ಇದೆ, ಆಚೆಯಿಂದ ಈ ಥರ ಲಾಕ್ ಇದೆ. ಚೆನ್ನಾಗಿದೆ, ಒಂಥರ ಸೇಫ್ಟಿ ಇದೆ. ಇದು ಯಾಕೆ ಬೇಗ ಮಾಡಿಸಿದ್ದು ಏನು ಎತ್ತ ಎಲ್ಲ ಮುಂದೆ ಹೇಳ್ತೀನಿ. ಇವಾಗ ಒಂಥರ ಸೇಫ್ಟಿ ಇದೆ, ಅಂದರೆ ಒಳಗೆ ಲಾಕ್ ಮಾಡಿಕೊಂಡ್ರೆ ಅದು ಡೋರ್ ಲಾಕ್ ಹಾಕಿಲ್ಲ ಅಂದ್ರೂ ಅಷ್ಟು ಭಯ ಇರೋದಿಲ್ಲ. ಹಳ್ಳೀಲಿ ಅದು ಊರೊಳಗೆ ಅಕ್ಕಪಕ್ಕ ಮನೆ ಇದ್ದೂ ಈ ಥರ ಆಗುತ್ತೆ ಅಂತಂದರೆ ಆಶ್ಚರ್ಯ ಆಗುತ್ತೆ. ದೊಡ್ಡನು ಕೂಡ ಈಗ ಸ್ನಾನ ಮಾಡಿಕೊಂಡು ಅವಳೇ ತಲೆ ಬಚ್ಕೊಂಡು ಕ್ರೀಮ್ ಹಚ್ಕೊಂಡು ಹಣೆಗಿಟ್ಕೊಂಡಿರೋದು. ತೋರಿಸು, ಕ್ಲಿಪ್ ನೋಡಿ ಹಾಕೊಂಡಿರೋದು, ಅವಳೇ ತಲೆ ಬಚ್ಕೊಂಡು ಹಾಕ್ಕೊಂಡಿರೋದು ಇದು. ಇವಾಗ ಒಂಥರ ಸೇಫ್ಟಿ ಇದೆ. ದೊಡ್ಡ ನಾನು ದೇವಸ್ಥಾನಕ್ಕೆ ಹೋಗ್ತೀನಿ, ಬಾಯ್ ಬಾಯ್. ಹಾಂ, ಕೀ ಬೇಡ, ನಾನು ಹಂಗೆ ಹೋಗ್ತೀನಿ ಟಿ ವಿ ಎಸ್ಸಲ್ಲಿ. ಅಲ್ಲ ಟಿ ವಿ ಎಸ್ ರೆಡಿ ಇದೆ, ನೀನು ಬೇಡ. ಕೀ ಇಲ್ಲ ಅಂದರೆ ಬೈಕ್ ಕೊಡಲ್ಲ ಅಂದರೆ ಇನ್ನೊಂದು ಕೀ ಐತೆ, ನಾನು ಇನ್ನೊಂದು ಕೀ ತೊಗೊಂಡು ಹೋಗ್ತೀನಿ. 2 ಬೈಕ್ ಇರೋದು, ತಾತನ ಕೇಳು. ಅಲ್ಲ 2 ಕೀ ಇರೋದು, ಹೋಗ್ತೀನಿ. ಮುಂಚೆಲೆ ಕೂತಿರ್ತೀಯಾ? ತಾತ ತೋಟಕ್ಕೆ ಹೋಗುತ್ತಂತ ಮಾತಾಡಿಸ್ಬಾ, ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಬಾ. ಗೇಟ್ ಅದು ಹಾಕೊಂಡದೇ, ಬೇಗ ಬಾ. ನಿಧಾನಕ್ಕೆ ಹಾಕೊಂಡ್ ಕಣವ. ಅದೇ ಇವಾಗ ನೀವು ಆಚೆಲಿ ಏನು ಡೋರ್ ನೋಡಿದ್ರಿ ಅಲ್ಲಿವರೆಗೂ ಬಂದು ಓಡಿಸ್ಕೊಂಡು ಬಂದಿರೋದು. ಹಾಗಾಗಿ ಸಿಕ್ಕಾಪಟ್ಟೆ ಭಯ ಪಟ್ಟಿದ್ರು. ನನಗೆ ಬೆಳಗ್ಗೆ ಫೋನ್ ಮಾಡಿದ್ದಾರೆ 7 ಗಂಟೆ 7:30ಗೆ. ಅವ್ರು ಅವಾಗಲೂ ಕೂಡ ಮಾತಾಡೋದಕ್ಕಾಗ್ತಾಯಿಲ್ಲ, ವಾಯ್ಸ್ ಎಲ್ಲ ಫುಲ್ ನಡುಗ್ತಾ ಇದೆ. ಅವರಿಗೆ ಅಂತಲ್ಲ ನನಗಾಗಿದ್ರು ನಾನು ಅಷ್ಟೇ ಭಯ ಪಡ್ತಾಯಿದ್ದೆ. ಎಂಥವರಿಗೂ ಭಯ ಆಗುತ್ತಲ್ವ, ಹಾಗಾಗಿ ಸೇಫ್ಟಿ ಮುಖ್ಯ. ಅಲ್ಲಿಂದ ದೇವಸ್ಥಾನಕ್ಕೆ ಹೋದ್ವಿ. ಪ್ರತಿ ಸಲನೂ ಕೂಡ ದೇವಸ್ಥಾನಕ್ಕೆ ಹೋಗ್ತೀವಿ ಊರಿಗೆ ಹೋದಾಗ. ನಾನು ನಂಬಿರುವ ದೇವ್ರುಗಳಲ್ಲಿ ಇವರು ಕೂಡ ನಾನು ಇಲ್ಲಿದ್ದಾಗ, ಅಮ್ಮನವರಲ್ಲಿದ್ದಾಗ ಆವಾಗವಾಗ ದೇವಸ್ಥಾನಕ್ಕೆ ಬರ್ತಾನೆ ಇದ್ದೆ. ಅದೇ ಅಭ್ಯಾಸನ ಇವಾಗ ಮುಂದುವರಿಸ್ತಾ ಇದ್ದೀನಿ. ನನಗೆ ಸಿಕ್ಕಾಪಟ್ಟೆ ನಂಬಿಕೆ ದೇವ್ರ ಮೇಲೆ ನಂಬಿಕೆ ಇಟ್ಟರೆ ಅದು ಯಾವತ್ತೂ ಸುಳ್ಳಾಗಲ್ಲ ಅನ್ನೋದು ನನ್ನ ನಂಬಿಕೆ. ನನಗೆ ಖುಷಿ ಆದ್ರೂ, ಬೇಜಾರಾದ್ರೂ, ದುಃಖ ಆದ್ರೂ ಎಲ್ಲದನ್ನು ದೇವ್ರ ಹತ್ರ ಹೇಳ್ಕೊಡ್ತೀನಿ.
ನನಗೆ ಅಭ್ಯಾಸ ಮುಂಚೆಯಿಂದನೇ ಇದೆ. ನನಗೆ ಖುಷಿ ಆದ್ರೂ ಥ್ಯಾಂಕ್ಸ್ ಹೇಳ್ತೀನಿ, ಬೇಜಾರಾದ್ರೂ ಹೇಳ್ಕೊಳ್ತೀನಿ, ದುಃಖ ಆದ್ರೂ ಹೇಳ್ತೀನಿ. ಈ ಥರ ಆಯಿತು ಅಂತ ಅದು ಅಭ್ಯಾಸ ಆಗಿಬಿಟ್ಟಿದೆ. ನನ್ನ ಮಕ್ಕಳಿಗೂ ಕೂಡ ಸಿಕ್ಕಾಪಟ್ಟೆ ನಂಬಿಕೆ ದೇವ್ರ ಮೇಲೆ. ಪೂಜೆ ಮಾಡಬೇಕಾದ್ರೆ ಕೈ ಮುಗಿತಾರೆ, ದೇವಸ್ಥಾನ ಕಂಡ ತಕ್ಷಣ ಕೈ ಮುಗಿತಾರೆ. ಅಂತಂದರೆ ಬೇರೆ ಎಲ್ಲದನ್ನು ಬಿಟ್ಟು ಇದನ್ನೇ ಮಾಡಲಿ ಅಂತಲ್ಲ, ಲೈಫಲ್ಲಿ ಇದು ಇರಬೇಕು ಅನ್ನೋದು. ನಮ್ಮ ಮನಸ್ಸಿಗೆ ಸಮಾಧಾನ ಸಿಗುತ್ತೆ ಯಾರ ಹತ್ರ ಏನಾದ್ರೂ ಹೇಳ್ಕೊಂಡು. ಅಂದರೆ ಎಲ್ಲರೂ ಅದೇ ಥರ ಇರೋದಿಲ್ಲ. ನನಗೆ ಇನ್ನೂ ಕ್ಲೋಸ್ ಆಗಿರೋರು ಇದ್ದಾರೆ, ಇಲ್ಲ ಅಂತಲ್ಲ. ಕೆಲವರು ನಾವೇನಾದ್ರೂ ಮಾತಾಡಿದ್ದನ್ನು ಅವ್ರು ಅಡ್ವಾಂಟೇಜಾಗಿ ತೊಗೊಳ್ಬಹುದು, ಅಥವಾ ಇನ್ನೊಬ್ರ ಹತ್ರ ಹೇಳ್ಕೊಂಡು ಕಿಂಡಲ್ ಮಾಡ್ಬೋದು, ಅಥವಾ ಕೇವಲವಾಗಿ ಮಾತಾಡ್ಬೋದು, ಅಥವಾ ಅವ್ರಿಗೆ ಮನಸ್ಸಿಗೆ ಬಂದಂಗೆ ಮಾಡಬಹುದು. ಬಟ್ ದೇವ್ರ ಹತ್ರ ಹೇಳ್ಕೊಂಡಾಗ ಸಮಾಧಾನ ಖಂಡಿತ ಸಿಗುತ್ತೆ, ಪರಿಹಾರನೂ ಕೂಡ ಸಿಗುತ್ತೆ ಅನ್ನೋದು ನನ್ನ ನಂಬಿಕೆ. ಎಲ್ಲರೂ ಇದೇ ಥರ ಮಾಡಬೇಕು ಅಂತ ನಾನು ಹೇಳ್ತಿಲ್ಲ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅನ್ನೋದನ್ನು ಹೇಳಿದ್ದು. ಆ ದೇವಸ್ಥಾನದಿಂದ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ನಾವು ಎರಡೂ ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ ಪೂಜಾರು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗಿದ್ರು. ನನಗೆ ಪೂಜಾರಿಲ್ಲ ಅಂತಂದ್ರೂ ಪರವಾಗಿಲ್ಲ, ಒಂದು 5 ನಿಮಿಷ ಸಮಾಧಾನವಾಗಿ ಕೂತ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಬಂದರೆ ಅಲ್ಲಿ ಏನೋ ಒಂಥರ ಸಮಾಧಾನ. ಅಂದರೆ ಜಾಸ್ತಿ ಜನ ಇದ್ದಾಗೆಲ್ಲ ಹೋದರೆ ಹೋದಂಗೆ ಅನಿಸೋದಿಲ್ಲ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿದರು, ನೋಡ್ಬೋದು. ಅದು ಬೆಳಕಷ್ಟು ಕಡಿಮೆ ಇದೆ, ಹಾಗಾಗಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಪೂಜೆ ಮಾಡಿದರು. ಬಿಡಿ ಹೂಗಳನ್ನು ಹಾರ ಕಟ್ಟಿರ್ತಾರಲ್ಲ ಆ ಥರ ಜೋಡಿಸಿದ್ರು. ಪ್ರದಕ್ಷಿಣೆ ಎಲ್ಲ ಹಾಕಿ ಡೋರೆಲ್ಲ ಕ್ಲೋಸ್ ಮಾಡಿಕೊಂಡು ಇವಾಗ ವಾಪಸ್ ಮತ್ತೆ ಮನೆ ಕಡೆಗೆ ಹೊರಟ್ವಿ. ಒಂದು ದಿನ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಬಿಟ್ಟು ಹೊರಡಬೇಕಾದ್ರೆ. ಅಮ್ಮ ಇನ್ನೊಂದು ಸ್ವಲ್ಪ ಹೊತ್ತಿರು ಅಂತ ಅನ್ಬೇಕಾದ್ರೆ ಒಂಥರ ಸಿಕ್ಕಾಪಟ್ಟೆ ಫೀಲ್ ಆಗ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಇಲ್ಲಿಗೂ ಬರಬೇಕು, ಅಲ್ಲಿಗೂ ಹೋಗಬೇಕು. ಯಾವಾಗ ಹೆಂಗಾಗುತ್ತೆ ಆವಾಗ ಆ ಥರ ಹೋಗ್ತಾ ಇರೋದು. ಊಟ ಎಲ್ಲ ಮುಗಿಸ್ಕೊಂಡು ಅಮ್ಮ ಏನೇನೋ ಸ್ವಲ್ಪ ಲಗೇಜ್ ಕೊಟ್ಟಿದ್ರು, ಎಲ್ಲದನ್ನು ತೊಗೊಂಡು ವಾಪಸ್ ಇವಾಗ ಊರ ಕಡೆ ಹೊರಡುವಂತಹ ಸಮಯ. ಬಂದಾಗ ಹೋಗ್ಬೇಕಾದ್ರೆ ಖುಷಿಯಿಂದ ಹೋಗ್ತೀವಿ, ಬಟ್ ಆ ಕಡೆಯಿಂದ ಬರಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಕೊನೆಯದಾಗಿ ಹೋಗ್ತೀವಿ ಅಂತ ಹೇಳಿ ಹೊರಡಬೇಕಾದ್ರೆ ಸಿಕ್ಕಾಪಟ್ಟೆ ಮನಸ್ಸಿಗೆ ಒಂಥರ ನೋವು ಅಂತ ಅನ್ನಿಸ್ತಾ ಇರುತ್ತೆ. ಮತ್ತು ಯಾವಾಗ ಬೇಕಾದ್ರೂ ಬರಬಹುದು. ಆದ್ರೂ ಕೂಡ ಇಷ್ಟು ಮದುವೆ ಆಗಿ ಇಷ್ಟು ವರ್ಷ ಆದ್ರೂ ಕೂಡ ಪ್ರತಿ ಸಲ ಹೋಗ್ತೀನಿ ಅಂತ ಹೇಳ್ಬೇಕಾದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಆ ನಿಮಿಷಕ್ಕೆ ನನ್ನ ತಲೆಗೆ ಬರೋದು 2 ಬೇಜಾರೇನು ಅಂತಂದರೆ, ಒಂದು ನನ್ನ ಅಪ್ಪ ಅಮ್ಮನ ನಾನು ಬಿಟ್ಟು ಹೋಗಬೇಕು ಅಂತ, ಇನ್ನೊಂದು ಮುಂದೆ ನನ್ನ ಮಕ್ಕಳು ನನ್ನನ್ನು ಇದೇ ಥರ ಬಿಟ್ಟು ಹೋಗ್ತಾರೆ ಅಂತ. ಈ 2 ಕಾರಣಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಅಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದ್ವಿ, ವೆಯ್ಟ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಬಸ್ ಬಂತು, ಊರ ಕಡೆ ಹೊರಟ್ವಿ. ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು.